ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ. ನಾನು ಪ್ರೊಫೆಸರ್ ಪಿ ಎಂ ಚೌಗ್ಲಾ. ಇವತ್ತು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾನಮಿಕ್ ಡೆವಲಪ್ಮೆಂಟ್. ಸೊ ಆ್ಯಸ್ ಯು ನೋ that the environment and economic development, these are the very close linked aspects. We cannot detach, we cannot separate, and separation is not possible because the economic development, it is supported by the environmental progress. If in an economy the environment it is good condition, at that moment we can see those countries economic growth rate will be high. Suppose for example the American economy, British economy, Japanese economy, and the Germans economy, most of the economies are the examples for such kind of the practices, that is the environment leads to economic development will be achieved. So here it is a very close linkage in between the environment and economic development. ಅಂದರೆ ಈ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿಗಳ ನಡುವೆ ಒಂದು ಸಾಮೀಪ್ಯವನ್ನು ನಾವು ಗುರುತಿಸ್ತಾ ಇದ್ದೇವೆ, ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಗುರುತಿಸ್ತಾ ಇದ್ದೇವೆ. ಇವುಗಳನ್ನು ಅಂದರೆ ಒಂದನ್ನೊಂದು ಬೇರ್ಪಡಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬೇರ್ಪಡಿಸಿದರೆ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಪರಿಸರವನ್ನು ಹಿಡ್ಕೊಂಡು ಪರಿಸರದೊಂದಿಗೆ ನಾವು ಬೆಳೆದಿದ್ದೇ ಆದರೆ, ಒಂದು ಹೆಜ್ಜೆ ಮುಂದಿಟ್ಟಿದ್ದೇ ಆದರೆ ನಿಶ್ಚಿತವಾಗಿಯೂ ಏನಪ್ಪ ಅಂತಂದರೆ ಆರ್ಥಿಕ ಅಭಿವೃದ್ಧಿ ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸಪೋಸ್ ಲುಕ್ ಅಟ್ ದಿ ಸ್ಲೈಡ್ ರಿಪ್ರೆಸೆಂಟಿಂಗ್ ದ್ಯಾಟ್ ಹಿಯರ್ ದಿ ಇಫೆಕ್ಟ್ಸ್ ಆಫ್ economic growth on environment. Economic growth can cause environmental problems, but can also, with the right policies and institutions, help address them. Yes, there are patterns, three patterns. There are three patterns as follow the emerge. Yes, ಇಲ್ಲೇನಪ್ಪ ಅಂತಂತಂದರೆ ಆರ್ಥಿಕ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯೋ ಪರಿಸರದ ಮೇಲೆ ವಿಪರೀತವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡ್ತದೆ. ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿನೋ ಅದು ಪರಿಸರದ ಅಭಿವೃದ್ಧಿಯ ಮೇಲೆ, ಪರಿಸರದ ಒಂದು ಉನ್ನತೀಕರಣದ ಮೇಲೆ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡ್ತದೆ. ಆದರೆ ಸೂಕ್ತವಾಗಿರ್ತಕ್ಕಂತಹ ನೀತಿ ನಿರ್ದೇಶನಗಳನ್ನು, ಶಾಸನಗಳನ್ನು ನಾವು ಜಾರಿಗೆ ತರೋದ್ರ ಮೂಲಕವಾಗಿ ಅವುಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಒಂದಿಷ್ಟು ಏನಪ್ಪ ಅಂತಂದರೆ ಈ ಹಂತದಲ್ಲಿ ಮೂರು ಪ್ರಮುಖವಾಗಿರ್ತಕ್ಕಂಥ ಆಯಾಮಗಳನ್ನು, ಯಾವ್ಯಾವ ಹಂತದಲ್ಲಿ ಹೇಗೆ ಪರಿಸರ ಇರ್ತದೆ, ಹೇಗೆ ಆರ್ಥಿಕ ಅಭಿವೃದ್ಧಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಈಗೇನಪ್ಪ ಅಂತಂದರೆ ಸಾಮಾನ್ಯವಾಗಿ ನೋಡಿ, ಮೊದಲನೇ ಅಂಶ ಏನು ಅಂತಂತಂದರೆ ಸಮ್ ಪ್ರಾಬ್ಲಮ್ಸ್ ಡಿಕ್ಲೈನ್ ಆ್ಯಸ್ ಇನ್ಕಮ್ ಇನ್ಕ್ರೀಜಸ್. ಎಸ್, ಸಮ್ ಪ್ರಾಬ್ಲಮ್ ಡಿಕ್ಲೈನ್ ಆ್ಯಸ್ ಇನ್ಕಮ್ ಇನ್ಕ್ರೀಜಸ್. ಕೆಲವು ಸಮಸ್ಯೆಗಳು ಆದಾಯ ಹೆಚ್ಚಿದಂತೆ ಕಡಿಮೆಯಾಗುತ್ತವೆ. ವಿಚ್ ಆರ್ ದೀಸ್? ಸಮ್ ಪ್ರಾಬ್ಲಮ್ಸ್ ಡಿಕ್ಲೈನ್ಸ್ ಆ್ಯಸ್ ಇನ್ಕಮ್ increases. Which are these problems easily solvable? Yes, this is because increasing income provides the resources for public services such as sanitation and rural electricity, and when individuals no longer have to worry about day-to-day survival, they can devote resources to profitable investments in the conservation. These positive relations between economic growth and environmental equality must not be underestimated. Yes, it is one of the most important aspect and very simplest way to express about these concepts. That is what here the some problems of the economy decreases as the people's or the society's income or standard of living increases. Yes, it means suppose for example the safe provision of the safe drinking water facilities and rural electrification, and totally we can say that opting up of the basic things
basic needs. The people or the society, it can opt the basic needs, it can fulfill the basic needs. Which are basic needs? The food, shelter and clothing. Got it? They can easily get it when their money income starts to increase. They can able to fulfill. ಎಸ್ ಅಂದರೆ ಕೆಲವು ಸಮಸ್ಯೆಗಳ ಆದಾಯ ಹೆಚ್ಚಿದಂತೆ ಏನಾಗ್ತಾವಪ್ಪ ಅಂತಂದ್ರೆ ಕಡಿಮೆ ಆಗ್ತವೆ. ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪರಿಸರ ವ್ಯವಸ್ಥೆಯಲ್ಲಿ ನಾವು ಇದ್ದಾಗ ಏನಾಗ್ತದೆ, ಕೆಲವು ಸಮಸ್ಯೆಗಳು ಆರ್ಥಿಕ ಒಂದು ಏನಪ್ಪ ಅಂತಂದ್ರೆ ವ್ಯವಸ್ಥೆಯ ಮೇಲೆ ಏನಿರ್ತದನೋ ಅದು ಆದಾಯ ಹೆಚ್ಚಿದಂತೆ ಏನಾಗ್ತಾವ್ರಿ ಕಡಿಮೆ ಹಾಕೋಂತ ಬರ್ತದೆ ಅಂತಕ್ಕಂಥದ್ದು. ಅಂದರೆ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರಾಗಿರಬಹುದು, ಆರೋಗ್ಯ ಸೇವೆಗಳಾಗಿರಬಹುದು, ನೈರ್ಮಲೀಕರಣಗಳಾಗಿರ್ಬೋದು, ಇಂತಹ ಅನೇಕ ಅತ್ಯವಶ್ಯಕವಾಗಿರ್ತಕ್ಕಂತಹ ಒಂದು ಸೌಕರ್ಯಗಳನ್ನು ಜನರು ತಮ್ಮ ವರಮಾನಗಳು ಹೆಚ್ಚಿದಂತೆ, ಜೀವನಾಧಾರ ಮಟ್ಟಗಳು ಹೆಚ್ಚಿದಂತೆ ಅವ್ರೇನು ಮಾಡ್ತಾರೆ, ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಿಂದ ಏನಾಗ್ತದಪ್ಪ ಅಂತಂತಂದರೆ ಆರ್ಥಿಕ ಅಭಿವೃದ್ಧಿಯಿಂದಾಗಿ ಪರಿಸರದ ಮೇಲೆ ಧನಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಉಂಟಾಯಿತು. ದಿ ರಿಸಲ್ಟ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಇನ್ಕಮ್ ಇನ್ ದಿ ಎಕಾನಮಿ ಇಸ್ ದ್ಯಾಟ್ ವಾಟ್ ದಿ ಪಾಸಿಟಿವಿಟಿ ಆನ್ the peoples which they are going to suppose they lead of the good life or the not standard life, at least good life or the normal life. Got it? So this is one type of the first aspect which impact positively on the economic growth, leads to environmental growth. ಇಲ್ಲೇನಪ್ಪ ಅಂತಂತಂದರೆ ಪರಿಸರ ಅಂದರೆ ಆರ್ಥಿಕ ಅಭಿವೃದ್ಧಿ ಆಗೋದ್ರಿಂದ, ಆರ್ಥಿಕತೆಯಲ್ಲಿ ಬೆಳವಣಿಗೆಗಳಾಗೋದ್ರಿಂದ ಪರಿಸರದ ಮೇಲೆ ಏನಪ್ಪ ಅಂತಂದರೆ ಧನಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಉಂಟಾಗ್ತದೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ದೆನ್ ದಿ ನೆಕ್ಸ್ಟ್ ಅಸ್ಪೆಕ್ಟ್ ಇಸ್ ದ್ಯಾಟ್ ದಿ ಸೆಕೆಂಡ್ ಥಿಂಗ್ ಈಸ್ some problems initially worsen. Yes, see these, some problems initially worsen but then improve as income rises. Yes, ನೋಡಿ, ಕೆಲವು ಸಮಸ್ಯೆಗಳು ಪ್ರಾರಂಭದಲ್ಲಿ ಭೀಕರ ಸ್ವರೂಪದಾಗಿರುತ್ತವೆ, ಆದರೆ ಆದಾಯ ಹೆಚ್ಚಿದಂತೆ ಪರಿಹರಿಸಬಹುದಾಗಿದೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಹೌ ಸಿ ಮೋಸ್ಟ್ ಫಾರ್ಮ್ಸ್ ಆಫ್ air and water pollution fit into this category. Yes, as do some types of the deforestation and encroachment on natural habitats or habitats. There is nothing automatic about this improvement. Yes, it occurs only when the governments deliberately introduce policies to ensure that additional resources are devoted to dealing with environmental problems. Very simply it states that, see here, most forms of air and water pollution fit into this category. Yes, comes under this category. What head states that? The head states that some problems initially worsen but then improve as income rises. Yes, suppose I want to give you example. If we have established the industries, we are going to construct and perform the urbans, big urbans, metropolitan cities. It leads to what happens? It leads to, it creates additional amount of the pollutants like air pollution, water pollution, soil pollution, noise pollution. Lot of problems may arise due to what? Industrialization, urbanization and modalities, adoption of the modalities into the production process. This kind of the process at initial stage worsen the what? Environment, worsens the environment. But in future, how the income starts to increase, the money income starts to increase, the standard of people increase, starts to increase. At that moment what happens? These problems also resolved. How? By adopting the techniques into the production process, techniques, tools, mechanization
and good kind of the leading the life, or the it means standard of living, leading of the standard of living. These kind of the aspects, what happens again, positively capable to change the environmental effects. ಇವೇನಪ್ಪ ಅಂತಂದರೆ ವರಮಾನಗಳು ಹೆಚ್ಚಿದಂತೆ, ಅವರ ಜೀವನ ಶೈಲಿಯಲ್ಲಿ ಸುಧಾರಣೆಯಾದಂತೆ ಅವರೇನಪ್ಪ ಅಂತಂದರೆ ಈ ಕೈಗಾರಿಕೀಕರಣದಿಂದ ಆಗ್ತಕ್ಕಂತಹ ದೋಷಗಳನ್ನು, ನಗರೀಕರಣಗಳಿಂದ ಆಗ್ತಕ್ಕಂತಹ ದೋಷಗಳನ್ನು ಏನು ಮಾಡ್ಕೊಳ್ತಾರೆ ಅಂದರೆ, ಇವು ಅಷ್ಟೇ ಅಲ್ಲ, ಉದಾಹರಣೆ ಮಾತ್ರ ಕೊಡ್ತಾ ಇದ್ದೇನೆ, ಇವುಗಳಿಂದ ಆಗ್ತಕ್ಕಂಥ ದೋಷಗಳನ್ನು ಏನು ಮಾಡ್ಕೊಳ್ತಾರೆ, ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೇ ಆರ್ ಕೆಪೇಬಲ್ ಟು ಅಡಾಪ್ಟ್ ದಿ modern tools and technologies. So this is also one more important aspect is to be kept into mind. This kind of relation in between the ecology or the environment and economic development is going on. Okay, and the next aspect is that the third one is some indicators of environmental stress worsen as income increases. Yes, see, ಕೆಲವು ಸಮಸ್ಯೆಗಳು ಆದಾಯ ಹೆಚ್ಚಿದಂತೆ ಪರಿಸರದ ಮೇಲೆ ವಿಪರೀತ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥ ವಿಷಯ ಇಲ್ಲಿ ಕಂಡು ಬರ್ತಾ ಇದೆ. Suppose the emission of carbon and nitrogen oxides and municipal wastes are current examples. In this case, abatement is relatively expensive, and these costs associated with the emissions and wastes are not yet perceived as high, often because they are borne by some else. And the key is once again policy. More generally, individuals and firms have few incentives to cut back on wastes and emissions, and until such incentives are put into place through regular charges or other means, damage will continue to increase. The experience with the turnarounds achieved in other forms of pollution, however, such what may be possible once a policy commitment is made. Have you got? ನೋಡಿ, ಇಲ್ಲಿ ಏನಪ್ಪ ಅಂತಂತಂದರೆ, ಸಾಮಾನ್ಯವಾಗಿ ಜನರ ವರಮಾನಗಳು ಹೆಚ್ಚುತ್ತಾ ಹೋದಂತೆ ಪರಿಸರದ ಮೇಲೆ ಆಗ್ತಕ್ಕಂತಹ ಸಮಸ್ಯೆಗಳು ವಿಕೋಪಕ್ಕೆ ಹೋಗ್ತವೆ ಅಂತಕ್ಕಂಥ ವಿಷಯವನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ವಾಟ್ ಸಮ್ ಇಂಡಿಕೇಟರ್ಸ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ವರ್ಸನ್ ಆಸ್ ಇನ್ಕಮ್ ಆಫ್ ದಿ ಸಿವಿಲಿಯನ್ ಆರ್ ದಿ ಪೀಪಲ್ ಇನ್ಕ್ರೀಸಸ್. ಹೌ? As a result of this aspect, as a result of increase in the income leads to what happens? The people demand more and more mechanization. Their life will become mechanized life. And mechanization means what? Creating additional amount of the emissions, some sorts of the aspects. If it is again petroleum products related goods, again it become what? Increases the carbon dioxide in the environmental aspects. This is some sort the small example which I am going to give you. And alternatively, what now it is the trend is going on electricity from the petroleum products into electricity. That is other way, other part of the discussion. But if the other source of energy not available, we are only depending on what? The petroleum products, and what will be happen? The people will demand more and more goods and services. At that moment, what happens? It leads to what happens? Either they want or do not want, they can only buy it because their money income at standard level, high level. They don't think about their money income. They can only think about their what? Utility maximization. In this case, what happens? A lot of goods are to be bought,
lot of goods are to be buyed, lot of goods are to be manufactured to supply the buyer's interest. As per the buyer's interest, it leads to what happens? On the other hand, the resources which are we are using to manufacture, to opt the finalized commodity, its ore or its raw material will be exhausted. Again the first aspect, that what exhaustion of the natural resources, it is the first impact, bad impact or worsening aspect on the environmental concern. And second one is what? Second one is, whenever the buying probability or the proportion of the buyer increases, it leads to what happens? What happens? The waste management problem will be arises one day. ಇಲ್ಲೇನಾಗ್ತದ, ಎಲ್ಲ ಕೊಂಡುಕೊಳ್ಳೋರೇ, ಎಷ್ಟು ಬೇಕಾಗಿದೆ, ಏನು ಬೇಕಾಗಿದೆ, ಅವಶ್ಯಕತೆ ಎಷ್ಟಿದೆ, ನೋ ಥಿಂಕಿಂಗ್, ಏನು ವಿಚಾರ ಮಾಡೋದಿಲ್ಲ, ಕೊಂಡುಕೊಳ್ಳೋದು ಕೊಂಡುಕೊಳ್ಳೋದು ಕೊಂಡುಕೊಳ್ಳೋದು. ಮುಂದೆ ಇವನು ಕೊಂಡ್ಕೊಳ್ತಾ ಇದ್ದಾನೆ, ಇವನಿಗಾಗಿ ಅಲ್ಲಿ ಒಂದು ಕಂಪನಿ ಇದೆ, ತಯಾರು ಮಾಡ್ತಾ ಇದೆ, ಮಾರಾಟ ಮಾಡ್ತಾ ಇದೆ, ಇವನಿಗೆ ವಸ್ತು ಬರ್ತಾ ಇದೆ, ಅವರಿಗೆ ರೆವೆನ್ಯೂ ಬರ್ತಾ ಇದೆ. ವಾಟ್ ಅಬೌಟ್ ದಿ ಎನ್ವಿರಾನ್ಮೆಂಟ್? ಪರಿಸರ ಏನಾಗ್ತಾ ಇದೆ? ಅದಕ್ಕಾಗಿ ಈ ಒಂದು ಪರಿಸ್ಥಿತಿ ಹೀಗೇ ಮುಂದುವರೆದರೆ ಏನಾಗ್ತದೆ, ನಮಗೆ ಪರಿಸರದಲ್ಲಿ ಭವಿಷ್ಯತ್ತಿಗಾಗಿ ಕಾಯ್ದು ಬಿಟ್ಟು ಹೋಗಬೇಕಾಗಿರ್ತಕ್ಕಂತಹ ಕಚ್ಚಾ ಸರಕುಗಳು ಬರಿದಾಗ್ತದೆ, ಮೊದಲನೇದು. ಎರಡನೇದು, ಅವಶ್ಯಕತೆಗಿಂತಲೂ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡೋದಾಗಿರಬಹುದು, ಬಳಕೆ ಮಾಡೋದಾಗಿರಬಹುದು. ಇದರಿಂದ ದೀರ್ಘಾವಧಿಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಥವಾ ಈ ಒಂದು ಕಸ ನಿರ್ವಹಣೆಯ ಸಮಸ್ಯೆ ತಲೆದೋರುತ್ತದೆ. ಇದೆಲ್ಲ ಏನು ಅಂತಂತಂದರೆ ಬಹಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಏನು ಅಂತಂದರೆ ಈ ಮೂರನೇ ಅಂಶ ಏನು ಹೇಳ್ತದೆ ಅಂತಂದರೆ, ಆ್ಯಸ್ ಇನ್ಕಮ್ ಇನ್ಕ್ರೀಜಸ್ ದಿ ಎಕಾನಮಿ ಎನ್ವಿರಾನ್ಮೆಂಟ್ ವಿಲ್ ಬಿಕಮ್ ವರ್ಸನ್ಸ್. ಇಲ್ಲೇನಪ್ಪ ಅಂತಂದರೆ ವರಮಾನ ಹೆಚ್ಚಿದಂತೆ ಇಲ್ಲಿ ಪರಿಸರದ ಮೇಲೆ ವಿಪರೀತವಾಗಿರ್ತಕ್ಕಂಥ ಪರಿಣಾಮ ಉಂಟಾಗ್ತದೆ ಅಂತ ಹೇಳ್ತದೆ. Just we can look upon this the recent study. Got it? The recent study, indeed a recent study on a subject puts forward a practical and persuasive set of arguments to conclude that it is the economic growth that will help set up a sustainable ecosystem. Considerable economic growth has been accompanied by a substantial decline in a number of pollutants, yes, in the developed countries. Yes, it is very simplest diagrammatical representation. It represents and spells about that what the linkage between what? The pollutants and economic development. Pollutants and economic development. Look upon this diagrammatical representation. Here the GDP, it is going on. It means it is upward movement in the growth of GDP. Yes, and here there are, this is nitrogen oxide curve, and this is sulfur oxide curve, and this is the particulates curve, and this is the lead. So as per this aspect, in 70s they are in this stage, and in 1975 here again the growth of GDP, it started to correct what? The balancing of what? Nitrogen, sulfur, particulates and leads. Again there is a more balance, found in 1980s. As a result of the rise in the GDP,
again the proportion of the nitrogen in the environment, proportion of the sulfur oxide in the environment, and particulates in the environment, and lead in the environment, it going to be corrected. And again, in suppose for example 1985 and as a recent it means 1988, again the when GDP tremendously increased, it leads to what happens is tried to increase the the quantum of the nitrogen oxides in the ecosystem, and also sulfur oxides to increasing in proportion, particulates also increasing in proportion, and lead decreasing, because it is not good for the health, human health, or any other livelihood. Got it? That is why what it leads to what happens here, when income increases, when GDP rate increases, as a result of the increase in the GDP rate, again what happens, the country or the economy will be capable to manage the pollutants in the economy, and thus it leads to what happens, when the pollutants will be controlled or under regulation, other moment what happens, the economic growth will be starts, economic progress will be starts. ನೋಡಿ ಈ ರೇಖಾಚಿತ್ರದಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡಲಾಗಿದೆ. ಏನಪ್ಪ ಅಂತಂತಂದರೆ ನೋಡಿ, ಈ ಹಂತದಲ್ಲಿ 1970ರಲ್ಲಿ ಏನು ಅಂತಂತಂದರೆ ಎಲ್ಲ ಇದೇ ಹಂತದಲ್ಲಿ ಇದ್ದಾವೆ. ಆದರೆ ಯಾವಾಗ GDP ಬೆಳಲಿಕ್ಕೆ ಪ್ರಾರಂಭ ಆಗಿದೆನೋ ನಿಧಾನಗತಿಯಿಂದ 75ರ ಒಂದು ಅಂಕಿಅಂಶಗಳ ಅವಲೋಕನ ಮಾಡಿದರೆ ನೋಡಿ, ಹೇಗೆ GDPಯ ಒಂದು ಬೆಳವಣಿಗೆ ಹೆಚ್ಚುತ್ತಾ ಸಾಗಿದೆಯೋ, ಹಾಗೆಯೇ ನೈಟ್ರೋಜನ್ ಅಂದರೆ ಸಾರಜನಕ, ಗಂಧಕ, ಕಣಗಳು ಮತ್ತು ಸೀಸದಲ್ಲಿ ಒಂದು ಸಮತೋಲನೆ, ಅಂದರೆ ಹೆಚ್ಚು ಕಡಿಮೆ ಪ್ರಶ್ನೆ ಇಲ್ಲ ಇಲ್ಲಿ. There is no question of the more and less or more or less. The question is that what sustainability in between what the GDP growth and these all the sometime what happens, if the ratio increases pollutants, if they shall balance and become the friendly nature. ಅದಕ್ಕೆ ಏನಪ್ಪ ಅಂತಂದರೆ ಇವುಗಳೇನಿರಬೇಕಪ್ಪ, ಸಮತೋಲನ ಮಟ್ಟದಲ್ಲಿ ಇರಬೇಕು ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಅಂದರೆ ಗಂಧಕ ಆಗಿರ್ಬೋದು, ಕಣಗಳಾಗಿರ್ಬೋದು, ಸೀಸ ಆಗಿರ್ಬೋದು, ಇಲ್ಲಿ 1980ರಲ್ಲಿ ಇರ್ತಕ್ಕಂತಹ ಅಂಕಿಅಂಶಗಳನ್ನ ಅವಲೋಕನ ಮಾಡಿದರೆ 1985ರಲ್ಲಿ ಅವು ಇನ್ನೂ ಏನಾಗ್ಯಾವ್ರಿ, ಸುಧಾರಣೆಗಳನ್ನು ಕಂಡು ಬರ್ತಾ ಇದ್ದಾವೆ. ಅಂದರೆ ಸಮತೋಲನೆಯನ್ನು, ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ GDP ಬೆಳವಣಿಗೆ ಆದಂತೆ ಆ ದೇಶಕ್ಕೆ ಏನಾಗ್ತಾ ಇದೆ, ಸಾಧ್ಯ ಆಗ್ತಾ ಇದೆ. ಇದನ್ನೇ 88ರ ಅಂಕಿಅಂಶಗಳನ್ನು ಅವಲೋಕನ ಮಾಡಿದರೆ ಸೀಸದಲ್ಲಿ, ಕಣಗಳಲ್ಲಿ, ಗಂಧಕದಲ್ಲಿ, ಸಾರಜನಕದಲ್ಲಿ ಸಾಕಷ್ಟು ಸುಸ್ಥಿರತೆಯನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇಲ್ಲೇನಪ್ಪ ಅಂತಂದರೆ ಒಂದು ವರಮಾನಗಳು ಹೆಚ್ಚುತ್ತಾ ಹೋದಂತೆ ಆ ಒಂದು ರಾಷ್ಟ್ರದ ಕಾರ್ಯಕ್ಷಮತೆ ಏನಾಗ್ತದೆ ರೀ, ಆರ್ಥಿಕ ಕಾರ್ಯಕ್ಷಮತೆ, ಆರ್ಥಿಕ ಸದೃಢತೆ ಏನಪ್ಪ ಅಂತಂದರೆ ಸುಸ್ಥಿರ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಜನ ಆ ಒಂದು ಆರ್ಥಿಕತೆಯನ್ನು ವ್ಯವಸ್ಥಿತವಾಗಿ ಕಾಪಾಡಿಕೊಳ್ಳಲಿಕ್ಕೆ ಸಮರ್ಥರಾಗುತ್ತಾರೆ. ಮತ್ತು ಯಾವಾಗ GDP ಕಡಿಮೆ ಇರುತ್ತದೆಯೋ, ಸಣ್ಣ ಪ್ರಮಾಣದಲ್ಲಿರುತ್ತದೆಯೋ, ಆವಾಗ ಅದು ಏನಪ್ಪ ಅಂತಂದ್ರೆ ಆ ರಾಷ್ಟ್ರಗಳಿಗೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆತ್ಮೀಯರೇ, ಇದಾಗಿತ್ತು ಏನಪ್ಪ ಅಂತಂದರೆ ಈ ಯಾವುದು ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಇರತಕ್ಕಂತಹ ಸಂಬಂಧ ಏನು, ವಾಟ್ ಈಸ್ ದಿ ಲಿಂಕೇಜ್ ಬಿಟ್ವೀನ್ ದಿ ಆರ್ ವಾಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾನಮಿಕ್ ಡೆವಲಪ್ಮೆಂಟ್. ಸೊ friends, here I have made a little bit a small movie for to understanding this discussion, and it is very fruitful. You people just 3 minutes just observe this movie, how it is able to replicate, or how it is to be able to explain about the environment and economic development, and what kind of the duties or what kind of the performance we have to be do. ನೋಡಪ್ಪ, ಇಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಮಾಡಿದ್ದೇನೆ. ಸೊ ಈ ಪರಿಸರ ಮತ್ತು ನಮ್ಮ ಜವಾಬ್ದಾರಿಗಳು, ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ ಮತ್ತು ನಮ್ಮ ಜವಾಬ್ದಾರಿಗಳು ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ, ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ಈ ವಿಡಿಯೋವನ್ನು ಒಂದಿಷ್ಟು ನೀವೇನಪ್ಪ ಅಂತಂದರೆ ಅಬ್ಸರ್ವೇಷನ್ ಮಾಡಿರಿ ಅಂತ ಹೇಳುತ್ತಾ, ಈಗೇನಪ್ಪ ಅಂತಂದರೆ ಸಿ ಹಿಯರ್ dear students, see how the city covered by smog, and
the birds. See, the birds are looking for their food into the plastic and solid wastes, and also see how the city covered by smog, and the most of the industries are established nearer to the uh, river and polluting, and we have to be more and more plants to be protected, and solar energy is to be boosted. And see, the clean city means a small city and clean city, and we can release a smaller amount of the pollution. So now it is a question of use of the clean fuel. So instead of this one, we have to be popularize the electricity one. So and it is not a question of the only protecting the environment, it is the task of government. We have to be joined with hands to the government, and also the government has to impose heavy amount of the tax which environmental degrading activities, and also here some sorts of the aspects, it means the encouragement of the solar energy and wind energy, it is to be appreciable, and incentives are to be given such kind of the activities. And see, if we are using the fuel inefficient car, instead of this one you have to be use fuel efficient car, so you can save money and fuel even, and thereby environment. So most of the benefits can be received such kind of the practices. So we have to be set our speed for the vehicle, and then only we can able to save the uh, environment. And suppose say for example this traffic, huge amount of traffic demands more number of oils, and if we were replaced the huge amount of car replaced by the efficient one, and lesser amount of the cars or the lesser amount of the vehicles, we will be able to establish what consumer friendly market, and consumers will become most happy because of the efficient car may save their money, and good market, and the goods will be available easily. And also the governments must talk on this issue, how to control the degradation of the nature, degradation of the environment, and the private companies, governments are also funding a heavy amount of the money on research activities. Even America and the most of the forward countries are thinking very seriously about this one. And also it is a very important thought to keep it in our mind, that is in future we must encourage the solar and wind energy and totally natural energy, and we have to be popularized among the people, and plant more trees, and protect more and more trees, and protect the environment. Yes. So if we protect the environment, definitely the environment will be protect us. So the economic development and economic growth, it is on the basis of what the our attitude and our protection of the environmental aspects. So let us conclude our discussion on this stage. And friends, if you have any questions, doubts, you can ask me on comment box. So either it you can also mail me, okay. And don't forget to make subscribe, and it is very fruitful discussion. You can share among your student, your friends, and if it found good, like. And if you have any questions, queries, you can comment. So I am very eager to answer your questions. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಇದನ್ನು ಶೇರ್ ಮಾಡಿ. ಆಮೇಲೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ ತಮ್ಮೇನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ ವಿಷಯದೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ನಾವು ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.